ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದಲ್ಲಿ ಬರುವಂಥ ಪುಟ ಸಂಖ್ಯೆ 107ರಲ್ಲಿ ಇರುವ ಪ್ರಶ್ನೆ 1ರಲ್ಲಿ ಇರುವಂತಹ ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 3ರಲ್ಲಿ ನಮಗೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕೋನವನ್ನು ಕೊಟ್ಟಿದ್ದಾರೆ, ಉಳಿದ ಎಲ್ಲಾ ಕೋನಗಳನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗೆ ಇಲ್ಲಿ ಕೊಟ್ಟಿರುವಂತ ಆಕೃತಿ ಯಾವುದು ಅಂತ ನಾವು ಮೊದಲಿಗೆ ಫೈಂಡ್ ಔಟ್ ಮಾಡಬೇಕು. ಈ ಆಕೃತಿಯನ್ನು ಗಮನಿಸಿದ್ರೆ ಈ ಆಕೃತಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿರುವಂತ ಎಲ್ಲಾ ಬಾಹುಗಳು ಒಂದಕ್ಕೊಂದು ಸಮವಾಗಿದೆ ಅಂತ ಹೇಳಿ. ಎಲ್ಲಾ ಬಾಹುಗಳು ಸಮವಾಗಿದ್ರೆ ಅದು ಚೌಕವಾಗಿರ್ಬೋದು ಅಥವಾ ವಜ್ರಾಕೃತಿ ಆಗಿರ್ಬೋದು. ಈ ಆಕೃತಿಯು ಚೌಕವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಚೌಕದಲ್ಲಿ ಯಾವಾಗಲೂ ಕೂಡ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ಆದ್ರೆ ಈ ಆಕೃತಿಯನ್ನು ಗಮನಿಸಿದ್ರೆ ಇಲ್ಲಿರುವಂತ ಕೋನ ಇದು 90 ಡಿಗ್ರಿ ಆಗಿಲ್ಲ, ಲಂಬವಾಗಿಲ್ಲ. ಹಾಗಾಗಿ ಇದೊಂದು ಚೌಕವಲ್ಲ, ಇದೊಂದು ವಜ್ರಾಕೃತಿ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನಾವು ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಉಪಯೋಗಿಸಿ ಇಲ್ಲಿ ಇರುವಂತ ಕೋನಗಳನ್ನು ಕಂಡುಹಿಡಿತಾ ಹೋಗ್ಬೇಕು. ಮೊದಲಿಗೆ ಇಲ್ಲಿ ನೀವು ತ್ರಿಭುಜ SUV ಅನ್ನು ತೆಗೆದುಕೊಳ್ಳಿ, ಯಾಕೆಂದ್ರೆ ಇಲ್ಲಿ ನಮಗೆ ಒಂದು ಕೋನ ಗೊತ್ತಿದೆ. ಹಾಗಾಗಿ ನಾವು ಉಳಿದ ಕೋನಗಳನ್ನು ಕಂಡುಹಿಡಿತಾ ಹೋಗುವ. ಸೊ ಇಲ್ಲಿಗ ತ್ರಿಭುಜ SUV ಅನ್ನು ನೀವು ನೋಡಿದ್ರೆ ಇದರಲ್ಲಿ ಇರುವಂತ SU ಎನ್ನುವಂತ ಬಾಹು UV ಬಾಹುಗೆ ಸಮವಾಗಿದೆ, ಯಾಕೆಂದ್ರೆ ಇದೊಂದು ವಜ್ರಾಕೃತಿ. ಹಾಗಾಗಿ ಇಲ್ಲಿ ಈಗ ಎರಡು ಬಾಹುಗಳು ಸಮವಾಗಿರೋದ್ರಿಂದ ಅದಕ್ಕೆ ಅಭಿಮುಖವಾಗಿರುವಂತ ಕೋನಗಳು ಕೂಡ ಸಮವಾಗಿರುತ್ತದೆ. ಅಂದ್ರೆ SU ಬಾಹುಗೆ ಅಭಿಮುಖವಾಗಿರುವಂತದ್ದು ಕೋನ ಯಾವುದು? ಇದು 30 ಡಿಗ್ರಿ ಕೋನ. ಹಾಗೆ UV ಬಾಹುವಿಗೆ ಅಭಿಮುಖವಾಗಿರುವಂತದ್ದು ಈ ಕೋನ. ಅಂದ್ರೆ ಈ ಕೋನ ಮತ್ತೆ ಈ ಕೋನಗಳು ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದ್ರೆ ಈ ಕೋನ ಕೂಡ ಎಷ್ಟಾಗ್ತದೆ? ಇದು ಕೂಡ 30 ಡಿಗ್ರಿ ಆಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಗುಣವನ್ನ ನಾವಿಲ್ಲಿ ಉಪಯೋಗಿಸಬೇಕು. ಸೊ ಅದನ್ನ ಮೊದಲಿಗೆ ಬರೀತಾ ಇದ್ದೇನೆ. ಸೊ ತ್ರಿಭುಜ XUV ಯಲ್ಲಿ ಎರಡು ಬಾಹುಗಳು ಸಮವಾಗಿದೆ. ಯಾವುದೆಲ್ಲ? UV ಇಸ್ ಈಕ್ವಲ್ ಟು UX ಆಗಿದೆ. ಆದ್ರಿಂದ ನಾವೇನು ಹೇಳ್ಬೋದು ಇಲ್ಲಿ? ಕೋನ UVX ಯಾವುದಕ್ಕೆ ಸಮವಾಗಿದೆ? ಕೋನ UXV ಗೆ ಸಮವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೀವು ರೀಸನ್ ಬರೀಬೇಕು. ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಅಂತೇಳಿ. ಆದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು? ಕೋನ UXV ಎಷ್ಟು ಅಂತ ಹೇಳ್ಬೋದು? 30 ಡಿಗ್ರಿ ಅಂತ ಹೇಳ್ಬೋದು. ಸೊ ಒಂದು ಕೋನ ಈಗ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ಈಗ ಈ XUV ತ್ರಿಭುಜವನ್ನು ಗಮನಿಸಿದ್ರೆ ಒಂದು ಕೋನ 30 ಡಿಗ್ರಿ ಆಗಿದೆ, ಇನ್ನೊಂದು 30 ಡಿಗ್ರಿ ಆದ್ರೆ ನಾವು ಈ ಕೋನ U ಕೋನವನ್ನ ತುಂಬಾ ಸುಲಭದಲ್ಲಿ ಕಂಡುಹಿಡಿಬಹುದು. ಯಾಕೆಂದ್ರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ನೀವು ಅದನ್ನ ಬರೀತಾ ಹೋಗಿ. ಸೊ ಇಲ್ಲಿ ಏನ್ ಹೇಳ್ಬೋದು? ಮೂರು ಕೋನ ಚಿತ್ರವನ್ನು ಗಮನಿಸಿ. XUV ಪ್ಲಸ್ ಕೋನ UXV ಪ್ಲಸ್ ಕೋನ UVX ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಹಾಗೆ ಕೋನ XUV ನಾವು ಕಂಡುಹಿಡಿಬೇಕು. ಕೋನ UXV ಎಷ್ಟು? 30 ಡಿಗ್ರಿ. ಹಾಗೆ ಕೋನ UVX 30 ಡಿಗ್ರಿ ಅಂತ ನಮಗೆ ಮೊದಲೇ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ XUV ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ. ಅಂದ್ರೆ ಇಲ್ಲಿಗ ನಮಗೆ ಇನ್ನೊಂದು ಕೋನ ಸಿಗ್ತದೆ. ಕೋನ XUV ಇಸ್ ಈಕ್ವಲ್ ಟು 120 ಡಿಗ್ರಿ. ಸೊ ಈ ಕೋನ ಎಷ್ಟಾಗಿದೆ? ಈಗ ಇನ್ನೊಂದು ಕೋನ ಕೂಡ ಸಿಕ್ಕಿತು. ಈ ಕೋನವು 120 ಡಿಗ್ರಿ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಇಲ್ಲಿ ನೀವು ಗಮನಿಸಿದ್ರೆ ಇದೊಂದು ಏನಾಗಿದೆ? ವಜ್ರಾಕೃತಿ ಆಗಿದೆ. ವಜ್ರಾಕೃತಿಯಲ್ಲಿ ಏನಾಗಿರ್ತದೆ? ಯಾವಾಗಲೂ ಕೂಡ ಚಿತ್ರವನ್ನು ಗಮನಿಸಿ, ಅಭಿಮುಖ ಕೋನಗಳು ಸಮವಾಗಿರ್ತದೆ. ಅಂದ್ರೆ ಕೋನ U ಈಗ 120 ಡಿಗ್ರಿ ಅಂತ ಸಿಕ್ಕಿದೆ. ಹಾಗಾಗಿ ಕೋನ W ಕೂಡ ನಾವು ಏನು ಹೇಳ್ಬೋದು? ಇದು ಕೂಡ 120 ಡಿಗ್ರಿ ಅಂತ ಹೇಳ್ಬೋದು, ಯಾಕೆಂದ್ರೆ ಅಭಿಮುಖವಾಗಿರುವಂತ ಕೋನ. ಆದ್ರಿಂದ ಅದನ್ನ ಬರೆಯಿರಿ. ಇಲ್ಲಿ ಈಗ ಕೋನ XUV ಇಸ್ ಈಕ್ವಲ್ ಟು, ಅಥವಾ ನೀವು ನೇರವಾಗಿ ಕೋನ U ಅಂತ ಕೂಡ ಬರೀಬಹುದು, ಯಾಕೆಂದ್ರೆ ಇಲ್ಲಿ ಬೇರೆ ಭಾಗಗಳಿಲ್ಲ. ಸೊ ಕೋನ XUV ಇಸ್ ಈಕ್ವಲ್ ಟು ಕೋನ XWV. ಇದಕ್ಕೆ ರೀಸನ್ ಅನ್ನ ಬರೀಬೇಕು. ವಜ್ರಾಕೃತಿಯ ಅಭಿಮುಖ ಕೋನಗಳು ಸಮ ಅಂತ ಬರಿಬೇಕು. ಸೊ ಕೋನ XUV ಎಷ್ಟು 120 ಡಿಗ್ರಿ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು
ಕೋನ ಎಕ್ಸ್ ಡಬ್ಲ್ಯೂ ವಿ ಎಷ್ಟು, ಇದು ಕೂಡ 120 ಡಿಗ್ರಿ ಆಗಿದೆ ಅಂತ ಹೇಳ್ಬೋದು. ನಂತರ ಈ ಕೋನ, ಇಲ್ಲಿರುವಂಥ ಈ ಕೋನ ಚಿತ್ರವನ್ನು ಗಮನಿಸಿ, ಮತ್ತೆ ಈ ಕೋನ ಇದನ್ನು ನಾವು ಕಂಡುಹಿಡಿಬೇಕು. ಈಗ ಈ ಕೋನ, ಇಲ್ಲಿರುವಂಥ ಈ ಕೋನ 30 ಡಿಗ್ರಿ ಆದರೆ ಇದು ಕೂಡ 30 ಡಿಗ್ರಿ ಆಗ್ತದೆ. ಯಾಕೆ ಅಂದರೆ ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನು ಅರ್ಧಿಸುತ್ತದೆ ಅಂತ ನಮಗೆ ಗೊತ್ತಿದೆ. ಅಂದರೆ ಇದು ಸಮಭಾಗಗಳಾಗಿ ವಿಂಗಡಿಸ್ತದೆ. ಈ ಭಾಗದಲ್ಲಿರುವಂಥ ಕೋನ 30 ಡಿಗ್ರಿ ಅಂತ ಗೊತ್ತಿದೆ, ಹಾಗಾಗಿ ಇದು ಕೂಡ 30 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಆದ್ರಿಂದ ನಾವಿಲ್ಲಿ ಬರೀಬೋದು ಕೋನ ಯು ಎಕ್ಸ್ ವಿ 30 ಡಿಗ್ರಿ, ಹಾಗೆ ಕೋನ ಡಬ್ಲ್ಯೂ ಎಕ್ಸ್ ವಿ ಕೂಡ 30 ಡಿಗ್ರಿ ಆಗಿದೆ. ಯಾಕೆಂದರೆ ವಜ್ರಾಕೃತಿಯ ಕರ್ಣಗಳು ಅರ್ಧಿಸುತ್ತವೆ ಅಂತ ನೀವಿಲ್ಲಿ ಬರೀಬೋದು. ಸೊ ಇಲ್ಲಿ ನೀವು ನೆಕ್ಸ್ಟ್ ಪಾಯಿಂಟ್ಸನ್ನು ಬರೀತಾ ಹೋಗಿ. ನೆಕ್ಸ್ಟ್ ಪಾಯಿಂಟ್ಸಲ್ಲಿ ಏನು ಬರೀಬೇಕಂದ್ರೆ, ಕೋನ ಯು ಎಕ್ಸ್ ವಿ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮವಾಗಿರ್ತದೆ, ವಿ ಎಕ್ಸ್ ಡಬ್ಲ್ಯೂಗೆ ಸಮವಾಗಿರ್ತದೆ. ಹಾಗೆ ಕೋನ ಯು ವಿ ಎಕ್ಸ್ ಅಂದರೆ ಇಲ್ಲಿರುವಂಥ ಈ ಕೋನವು ಯಾವುದಕ್ಕೆ ಸಮವಾಗಿರ್ತದೆ, ಕೋನ ಈ ಕೋನಕ್ಕೆ ಸಮವಾಗಿರ್ತದೆ. ಅಂದರೆ ಎಕ್ಸ್ ವಿ ಡಬ್ಲ್ಯೂಗೆ ಸಮವಾಗಿರ್ತದೆ. ಯಾಕೆಂದರೆ ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನು ಅರ್ಧಿಸುತ್ತವೆ. ಸೊ ಇಲ್ಲಿ ಈ ಕಾರಣವನ್ನು ಬರೀಬೋದು. ಸೊ ಯು ಎಕ್ಸ್ ವಿ ಅಂತ ಹೇಳಿದರೆ ಈ ಕೋನ, ಇಲ್ಲಿ ಚಿತ್ರವನ್ನು ಗಮನಿಸಿ, ಈ ಕೋನವು ಯಾವುದಕ್ಕೆ ಸಮವಾಗಿದೆ, ವಿ ಎಕ್ಸ್ ಯು ಅಂದರೆ ಇದಕ್ಕೆ ಸಮವಾಗಿದೆ. ಸೊ ಇದು 30 ಡಿಗ್ರಿ ಆಗಿರೋದ್ರಿಂದ ಇದು ಕೂಡ 30 ಡಿಗ್ರಿ ಅಂತ ನಾವೀಗ ಹೇಳ್ಬೋದು. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಇಲ್ಲಿರುವಂಥ ಕಂಟಿನ್ಯೂಷನ್ ಪಾರ್ಟನ್ನು ಇಲ್ಲಿ ಬರೀತಾ ಇದ್ದೇನೆ. ಸೊ ಕೋನ ವಿ ಎಕ್ಸ್ ಡಬ್ಲ್ಯೂ ಎಷ್ಟಾಗಿದೆ, ಇದು ಕೂಡ 30 ಡಿಗ್ರಿ ಆಗಿದೆ. ಅದೇ ರೀತಿ ಕೋನ ಇಲ್ಲಿ ಚಿತ್ರವನ್ನು ಗಮನಿಸಿ, ಇಲ್ಲಿ ಯು ವಿ ಎಕ್ಸ್ ಇದು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ಕೂಡ 30 ಡಿಗ್ರಿ ಆಗ್ತದೆ. ಆದ್ದರಿಂದ ಕೋನ ಎಕ್ಸ್ ವಿ ಡಬ್ಲ್ಯೂ ಕೂಡ ಎಷ್ಟಾಗಿದೆ, ಕೋನ ಎಕ್ಸ್ ವಿ ಡಬ್ಲ್ಯೂ ಕೂಡ 30 ಡಿಗ್ರಿ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 4ನೇ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಅದು ವಜ್ರಾಕೃತಿಯ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ, ಕೇವಲ ಅಲ್ಲಿ ಹೆಸರನ್ನು ಮಾತ್ರ ಚೇಂಜ್ ಮಾಡಿದ್ದಾರೆ. ಸೊ ನೀವು ಅದನ್ನು ಕೂಡ ಇದೇ ರೀತಿಯಲ್ಲಿ ಸಾಲ್ವ್ ಮಾಡಿದರೆ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ಕ್ವಶನ್ ನಂಬರ್ 1ರಲ್ಲಿ 4ನೇ ಕ್ವಶನ್. ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ಗಮನಿಸಿದ್ರೆ ಇದು ಕೂಡ ವಜ್ರಾಕೃತಿಯಾಗಿದೆ. ಯಾಕೆಂದರೆ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ 4 ಬಾಹುಗಳು ಸಮವಾಗಿದೆ. 4 ಬಾಹುಗಳು ಸಮವಾಗಿದೆ ಅಂದರೆ ಅದು ವಜ್ರಾಕೃತಿ ಅಥವಾ ಚೌಕವಾಗಿರ್ಬೋದು. ಆದರೆ ಚೌಕದಲ್ಲಿ ಕೋನಗಳು 90 ಡಿಗ್ರಿ ಇರ್ತದೆ, ಇಲ್ಲಿ ಕೋನ 90 ಡಿಗ್ರಿ ಇಲ್ಲ, ಹಾಗಾಗಿ ಇದೊಂದು ವಜ್ರಾಕೃತಿ ಅಂತ ಹೇಳ್ಬೋದು. ನಂತರ ನಾವು ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಉಪಯೋಗಿಸಿ ಈಗ ಇಲ್ಲಿ ಪ್ರೂವ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೆ ಮೊದಲಿಗೆ ನಮಗೆ ಯಾವ ಕೋನವನ್ನು ಕೊಟ್ಟಿದ್ದಾರೆ ಅಲ್ಲಿ ಇರುವಂಥ ತ್ರಿಭುಜವನ್ನು ತೆಗೆದುಕೊಳ್ಳುವ. ಅಂದರೆ ತ್ರಿಭುಜ ಎ ಇ ಓವನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ತ್ರಿಭುಜ ಎ ಇ ಓನಲ್ಲಿ ನೀವಿಲ್ಲಿ ಗಮನಿಸಿ, ಇಲ್ಲಿರುವಂತಹ 2 ಬಾಹುಗಳು ಸಮವಾಗಿದೆ. ಯಾವುದೆಲ್ಲ ಬಾಹುಗಳು ಸಮವಾಗಿದೆ, ಓ ಎ ಎನ್ನುವಂಥ ಬಾಹು ಯಾವುದಕ್ಕೆ ಸಮವಾಗಿದೆ, ಇ ಎಗೆ ಸಮವಾಗಿದೆ. ಅದನ್ನು ನಮಗೆ ಮೊದಲೇ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಹೇಳ್ಬೋದು, ಸಮವಾಗಿರುವಂಥ ಬಾಹುಗಳಿಗೆ ಅಭಿಮುಖವಾಗಿರುವಂಥ ಕೋನಗಳು ಕೂಡ ಸಮ ಆಗಿರ್ತದೆ. ಈಗ ಈ ಕೋನ ಓ ಎ ಬಾಹುಗೆ ಅಭಿಮುಖವಾಗಿರುವಂತಹ ಕೋನ ಯಾವುದು, ಇಲ್ಲಿ ಕೋನ 20 ಡಿಗ್ರಿ ಆಗಿದೆ. ಹಾಗೆ ಎ ಇ ಬಾಹುಗೆ ಅಭಿಮುಖವಾಗಿರುವಂಥ ಕೋನ ಈ ಕೋನ. ಸೊ ಇದು ಈಗ ಈಚೆದು ಕೋನ 20 ಡಿಗ್ರಿ ಆದರೆ ಈ ಕೋನ ಕೂಡ ಏನಾಗಿರ್ತದೆ, ಇದು ಕೂಡ 20 ಡಿಗ್ರಿ ಆಗಿರ್ತದೆ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಇಲ್ಲಿ ಈ ಕೋನ ಮತ್ತು ಈ ಕೋನ ಚಿತ್ರವನ್ನು ಗಮನಿಸಿ 2 ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಸೊ ಅದನ್ನು ನೀವೀಗ ಇಲ್ಲಿ ಬರೀಬೇಕು. ಸೊ ಕೋನ, ಅದರಿಂದ ನಾವಿಲ್ಲಿ ಏನು ಹೇಳ್ಬೋದು, 2 ಬಾಹುಗಳು ಸಮವಾಗಿರೋದ್ರಿಂದ ಅಭಿಮುಖವಾಗಿರುವಂಥ ಕೋನಗಳು ಕೂಡ ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕೋನ ಓ ಎ ಇ ಯಾವುದಕ್ಕೆ ಸಮವಾಗಿದೆ, ಕೋನ ಎ ಇ ಓಗೆ ಸಮವಾಗಿದೆ. ಆದ್ರಿಂದ ಇಲ್ಲಿ ಕೋನ ಇಲ್ಲಿ ತಪ್ಪಾಗಿದೆ ಬರೆಯುವಾಗ. ಸೊ ಇದನ್ನು ಗಮನಿಸಿ, ಇದನ್ನು ಸರಿ ಮಾಡುವ. ಸೊ ಕೋನ ಎ ಓ ಇ, ಸೊ ಎ ಓ ಇ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಎ ಇ ಓಗೆ ಸಮವಾಗಿದೆ. ಹಾಗಾಗಿ ಕೋನ ಎ ಓ ಇ
ಕೋನ ಎ ಒ ಇ ಎಷ್ಟು ಅಂತ ನಾವು ಹೇಳ್ಬೋದು, 20 ಡಿಗ್ರಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಕಾರಣವನ್ನು ಬರೀಬೇಕು. ಕಾರಣ ಏನಂದರೆ ಸಮವಾಗಿರುವಂಥ ಬಾಹುಗಳಿಗೆ ಅಭಿಮುಖವಾಗಿರುವಂಥ ಕೋನಗಳು ಅಂತ ರೀಸನನ್ನು ಬರೆಯಿರಿ. ಅದರ ನಂತರ ಇಲ್ಲಿಗ ಈ ತ್ರಿಭುಜವನ್ನೇ ನೀವು ತೆಗೆದುಕೊಂಡ್ರೆ ತ್ರಿಭುಜದ 3 ಕೋನಗಳ ಮೊತ್ತ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ನಾವು ಅದನ್ನು ಬರೆಯುವ. ಕೋನ ಎ ಒ ಇ ಪ್ಲಸ್ ಕೋನ ಎ ಇ ಒ ಪ್ಲಸ್ ಕೋನ ಒ ಎ ಇ ಇಸ್ ಈಕ್ವಲ್ ಟು ಎಷ್ಟು, 180 ಡಿಗ್ರಿ. ಯಾಕೆಂದರೆ ತ್ರಿಭುಜದ ಒಳ ಕೋನಗಳ ಮೊತ್ತ. ನೆಕ್ಸ್ಟ್ ಇದರಲ್ಲಿ ಕೋನ ಎ ಒ ಇ 20 ಡಿಗ್ರಿ ಅಂತ ಗೊತ್ತಿದೆ. ಹಾಗೆ ಕೋನ ಎ ಇ ಒ ನಮಗೆ ಕೊಟ್ಟಿದ್ದಾರೆ 20 ಡಿಗ್ರಿ ಅಂತೇಳಿ. ನೆಕ್ಸ್ಟ್ ಕೋನ ಒ ಎ ಇ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಒ ಎ ಇ ಇಸ್ ಈಕ್ವಲ್ ಟು, ಇದು 40 ಡಿಗ್ರಿಯನ್ನು ಈಚೆ ಬದಿಗೆ ತಂದಾಗ 180 ಡಿಗ್ರಿ ಮೈನಸ್ 40 ಡಿಗ್ರಿ ಆಗ್ತದೆ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಕೋನ ಒ ಎ ಇ ಇಸ್ ಈಕ್ವಲ್ ಟು ಎಷ್ಟು, ಇಲ್ಲಿ 140 ಡಿಗ್ರಿ ಅಂತ ಸಿಗ್ತದೆ. ಸೊ ಇನ್ನೊಂದು ಕೋನ ಸಿಕ್ಕಿದೆ, ಅಂದರೆ ಈ ಕೋನ ಸಿಕ್ಕಿದೆ ಎಷ್ಟು, 140 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವಿಲ್ಲಿ ಗಮನಿಸ್ಬೋದು, ಈ ಕೋನ ಎಯು ಯಾವುದಕ್ಕೆ ಸಮವಾಗಿದೆ, ವಜ್ರಾಕೃತಿಯಲ್ಲಿ ಯಾವಾಗಲೂ ಕೂಡ ಅಭಿಮುಖ ಕೋನಗಳು ಸಮವಾಗಿರ್ತದೆ. ಹಾಗಾಗಿ ಕೋನ ಎಯು ಕೋನ ಐಗೆ ಸಮವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಅದನ್ನು ಬರೆಯುವ. ಸೊ ಕೋನ ಒ ಎ ಇ ಯಾವುದಕ್ಕೆ ಸಮವಾಗಿದೆ, ಕೋನ ಒ ಐ ಇಗೆ ಸಮವಾಗಿದೆ. ಇಲ್ಲಿ ಕೂಡ ನೀವು ಕಾರಣ ಬರೀಬೇಕು. ಕಾರಣ ಏನಂದರೆ ವಜ್ರಾಕೃತಿಯ ಅಭಿಮುಖ ಕೋನಗಳು ಸಮವಾಗಿರ್ತದೆ ಅಂತ ಬರೆಯಿರಿ. ಹಿಂದಿನ ಸಮಸ್ಯೆಯನ್ನು ಸಾಲ್ವ್ ಮಾಡುವಾಗ ನಾನು ಅದರಲ್ಲಿ ಕೊಟ್ಟಿದ್ದೇನೆ, ಅದೇ ಕಾರಣವನ್ನು ಬರೆದ್ರಾಯಿತು. ವಜ್ರಾಕೃತಿಯ ಅಭಿಮುಖ ಕೋನಗಳು ಸಮ. ಹಾಗಾಗಿ ನಾವೇನು ಹೇಳ್ಬೋದು, ಕೋನ ಒ ಐ ಇ ಕೂಡ ಎಷ್ಟು, ಅದು ಕೂಡ 140 ಡಿಗ್ರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಈಗ ನಮಗೆ ಇನ್ನೊಂದು ಕೋನ ಸಿಕ್ಕಿದೆ, ಅದು ಯಾವುದು, ಚಿತ್ರದಲ್ಲಿ ನೋಡಿ 140 ಡಿಗ್ರಿ. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿರುವಂಥ ಇನ್ನೊಂದು ಕೋನ, ಚಿತ್ರವನ್ನು ನೋಡಿ, ಈ ಕೋನ ಮತ್ತು ಈ ಕೋನವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈ ಎರಡು ಕೋನಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಈಸಿ. ಯಾಕೆಂದರೆ ವಜ್ರಾಕೃತಿಯ ಕರ್ಣ ಏನು ಮಾಡ್ತದೆ, ಅದರ ಕೋನಗಳನ್ನು ಅರ್ಧಿಸುತ್ತದೆ. ಹಾಗಾಗಿ ಇಲ್ಲಿರುವಂಥ ಈ ಬದಿಯಲ್ಲಿರುವಂಥ ಕೋನ ಏನಿದೆ 20 ಡಿಗ್ರಿಯು ಇದಕ್ಕೆ ಸಮವಾಗಿರ್ತದೆ. ಹಾಗೆ ಇಲ್ಲಿರುವಂಥ 20 ಡಿಗ್ರಿ ಕೋನವು ಇದಕ್ಕೆ ಸಮವಾಗಿರ್ತದೆ. ಯಾಕೆಂದರೆ ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನು ಅರ್ಧಿಸುತ್ತದೆ. ಆದ್ದರಿಂದ ನಾವಿಲ್ಲಿ ಬರೆಯುವ ಕೋನ ಎ ಒ ಇ ಇಸ್ ಈಕ್ವಲ್ ಟು ಎಷ್ಟಾಗಿರ್ತದೆ, ಕೋನ ಇ ಒ ಐ ಆಗಿರ್ತದೆ. ಹಾಗೆ ಇಲ್ಲಿ ಕೋನ ಎ ಇ ಒ ಇಸ್ ಈಕ್ವಲ್ ಟು ಏನಾಗಿರ್ತದೆ, ಕೋನ ಒ ಇ ಐ ಆಗಿರ್ತದೆ. ಇದಕ್ಕೆ ರೀಸನ್ ಏನಂದರೆ ಇಲ್ಲಿ ವಜ್ರಾಕೃತಿಯ ನೀವು ರೀಸನ್ ಬರೀಬೇಕು. ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನು ಅರ್ಧಿಸುತ್ತದೆ ಅಂತ ರೀಸನ್ ಬರೀರಿ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಯಾವುದೆಲ್ಲ ಕೋನ, ಒಂದು ಕೋನ ಇ ಒ ಐ ಎಷ್ಟು ಅಂತ ಹೇಳ್ಬೋದು, 20 ಡಿಗ್ರಿ ಅಂತ ಹೇಳ್ಬೋದು. ಇನ್ನೊಂದು ಕೋನ ಒ ಇ ಐ ಇದು ಕೂಡ ಎಷ್ಟು, 20 ಡಿಗ್ರಿ ಅಂತ ಹೇಳ್ಬೋದು. ಸೊ ಈ ಕೋನ ಕೂಡ 20 ಡಿಗ್ರಿ ಆಗಿದೆ, ಹಾಗೆ ಈ ಕೋನ ಕೂಡ 20 ಡಿಗ್ರಿ ಆಗಿದೆ. ಈ ರೀತಿಯಲ್ಲಿ ನೀವು ಎಲ್ಲ ಕೋನಗಳನ್ನು ಕಂಡುಹಿಡಿಯಬಹುದು.